ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀರಿನಲ್ಲಿ ಕೊನೆಗೊಳ್ಳುವುದೋ. ಹೇಗೆ ದೂರದ ನೀರಿನಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹೇಗೆ ದೂರದ ನೀರಿನಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
ಧನ್ಯವಾದಗಳು. ಇದು ತುಂಬ ಒಂದು ಒಳ್ಳೆಯ ಹಾಡು ಅಂತಲೇ ಹೇಳ್ಬೋದು. ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಜೀವನದ ಸಾರವನ್ನೇ ಈ ಒಂದು ಪದ್ಯದಲ್ಲಿ ಇಟ್ಟಿದ್ದಾರೆ. ಯಾವುದೇ ಚಿಂತೆ ಬಂದರೂ ಕೂಡ ಎಲ್ಲವನ್ನು ಬದಿಗಿಡಬೇಕು. ಸೂರ್ಯ ಚಂದ್ರ ಎಲ್ಲರೂ ಹುಟ್ಟುತ್ತಾರೆ, ಮುಳುಗ್ತಾರೆ. ಯಾರು ತನ್ನದು ಇದು ಬೆಳಕು ಅಂತೇಳಿ ಯಾರೂ ಜಂಬ ಕುಚ್ಕೊಳ್ಳೋದಿಲ್ಲ. ಆಮೇಲೆ ಹೊಂಗೆ ಮರ ಹತ್ತಿರ ಬಂದವ್ರಿಗೆಲ್ಲ ಹೇಳ್ಕೊಡುತ್ತೆ, ಅದನ್ನು ಕಡ್ದವ್ರಿಗೂ ಏನು ಮಾಡೋದಿಲ್ಲ. ಅದೇ ರೀತಿ ತಾವ್ರೆ ಕೆಸರಿನಲ್ಲಿದ್ರೂ ದುಂಬಿಗಳು ಬಂದರೆ ಆ ಒಂದು ಜೇನನ್ನು ಕೊಟ್ಟೆ ಕೊಡುತ್ತೆ. ತಾಯಿಯ ಥರ ಎಲ್ಲವನ್ನು ದಾರೆ ಎರೆದು ಕೊಡ್ತಾ ಇರುತ್ತೆ. ನದಿ ಹರಿತಾನೆ ಇರುತ್ತೆ. ಹೋದಲ್ಲೆಲ್ಲ ನೀರು ಕೊಟ್ಟು ಅಮೃತವನ್ನು ಬೀಜಗಳಲ್ಲಿ ಧಾನ್ಯಗಳಲ್ಲಿ ತುಂಬಿ ಕೊನೆಗೊಳ್ಳಬೇಕಾದ್ರೆ ಅದು ಎಲ್ಲಿ ಕೊನೆಗೊಳ್ತು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಈ ರೀತಿ ನೋಡಿ, ಭಾಳಷ್ಟು ಜೀವನದಲ್ಲಿ ನಾವು ಹಿಂಗೆ ಬಂದ್ವಿ, ಇದ್ವಿ, ಹೋದ್ವಿ. ಯಾವುದು ಉಳಿಯುತ್ತೆ ಅಂತಂದರೆ ನಾವು ಯಾವುದು ಒಳ್ಳೆಯ ಕೆಲಸವನ್ನು ಮಾಡಿರ್ತೇವೆ, 4 ಜನಕ್ಕೆ ಒಳ್ಳೆಯದನ್ನು ಮಾಡಿರ್ತೇವೆ, ಅದು ಮಾತ್ರ ಉಳಿಯುತ್ತೆ. ಅದು ಮಾತ್ರ ಜನರ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋದು ಈ ಕಾವ್ಯದ ಒಂದು ಸ್ವಾರಸ್ಯ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಒಂದು ಸ್ವಾರಸ್ಯವನ್ನು ಅರಿತು ಚಿಂತೆ ಇಲ್ಲದೆ ಬಾಳಿ, ನಾವು ಯಾರೂ ಬಂದಿದ್ದೇವೆ, ಯಾರೂ ಹೊತ್ಕೊಂಡು ಹೋಗೋದಿಲ್ಲ, ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಬಿಟ್ಟು ಹೋಗ್ಬೇಕಾದ್ರೆ 4 ಜನಕ್ಕೆ ಒಳ್ಳೇದಾಗುವಂಥದ್ದನ್ನು ನಾವು ಮಾಡಿ ಬಿಟ್ಟು ಹೋದರೆ ಜನ ನಮ್ಮನ್ನು ಇಂಥವ್ರು ಒಬ್ರು ಇದ್ರಪ್ಪ, ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತೇಳಿ ನೆನೆಸ್ಕೊಳ್ತಾರೆ ಹೊರತು ಬೇರೆ ಏನೂ ಇಲ್ಲ. ನಾವು ಒಬ್ಬರೇ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರ ಜೊತೆಗೇ ನಾವು ಜೀವನ ಮಾಡಬೇಕು. ಈ ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 1 ವರ್ಷ ಮುಗೀತು. 2025ರಲ್ಲಿ ನಾವು ಏನನ್ನು ಸಾಧನೆ ಮಾಡಿದ್ವಿ ಅನ್ನೋದನ್ನೇ ನೆನೆಸ್ಕೊತೀವಿ ಹೊರತು ಬೇರೆ ಯಾವ ದುಃಖವನ್ನು ನೆನೆಸ್ಕೊಳ್ಳೋದಿಲ್ಲ, ಯಾವ ಒಂದು ಕಷ್ಟವನ್ನು ನೆನೆಸ್ಕೊಳ್ಳೋದಿಲ್ಲ. ಏನು ಕೆಲವೊಂದಿಷ್ಟು ಸಂತೋಷದ ಕ್ಷಣಗಳನ್ನು ನಾವು ಆ ಒಂದು ಬುಟ್ಟಿಯಲ್ಲಿ ಕಟ್ಟಿಟ್ಟಿರ್ತೀವಲ್ಲ, ಅದನ್ನು ಮಾತ್ರ ನಾವು ಮತ್ತೆ ಮತ್ತೆ ನೆನೆಸಿ ಖುಷಿ ಪಡ್ತೀವಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದೇ ರೀತಿ ಈ ಒಂದು ಸಂದೇಶವನ್ನು ಹೊತ್ತು ನೀವು ಮುಂದಿನ ವರ್ಷದಲ್ಲೂ ಇದೇ ರೀತಿ ಒಳ್ಳೆಯ ಒಂದು ನಿಮ್ಮ ನೆನಪಿನ ಬುಟ್ಟಿಗೆ ಹೆಚ್ಚು ನೆನಪುಗಳನ್ನು ಹಾಕ್ಕೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬರಲಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಜೀವನ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಆಶೆಯನ್ನು ನಿಮ್ಮೆಲ್ರಿಗೂ ಕೊಡ್ತಾ ಇದ್ದೇನೆ. ಮತ್ತು ಆಶೆಯನ್ನು ಒಂದು ವಿಶ್ವಾಸವನ್ನು ಮತ್ತು ಆಶಯಗಳನ್ನು ನಿಮಗೂ ಕೊಡ್ತಾ ಇದ್ದೇನೆ, ಒಂದು ವಿಶ್ವಾಸನ ನಿಮಗೂ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ, ಈ 2026 ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ. ಈ ಒಂದು ಏನು ಶರ್ಟ್ ಹಾಕ್ಕೊಂಡಿದ್ದೇನೆ ಈ ರೀತಿ ಕಲರ್ಫುಲ್ಲಾಗಿ, ಅಂದರೆ ಬಣ್ಣವಾಗಿ ಒಂದು ಒಳ್ಳೆಯ ನೆನಪುಗಳನ್ನು ತರುವಂಥ 2026 ಬರಲಿ ನಿಮಗೆ ಅಂತ ಹೇಳ್ತಾ, 2025 ಚೆನ್ನಾಗಿತ್ತು, ಕಷ್ಟನೂ ಇತ್ತು, ಸುಖನೂ ಇತ್ತು. ಅದೇ ಥರ 24 ಅಷ್ಟೇ. 20ರಿಂದ ಹಿಡಿದು ಕೊರೋನಾದಿಂದ ಹಿಡಿದು ಇಲ್ಲಿವರೆಗೂ ನಾವಿನ್ನೂ ಸಂತೋಷವಾಗಿ ಜೀವನ ಮಾಡಿದ್ದೀವಿ ಅಂತಂದರೆ ಎಲ್ಲವೂ ನಮ್ಮ ಸುತ್ತಮುತ್ತ ಜನರು ಇರುವಂತಹ ಜನರ ಕಾರಣ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮತ್ತೆ ಸಿಗೋಣ. ಈ ಸರಿ NPS Con 2026 NPS Con 2026 ನಮ್ಮಲ್ಲೇ ಮಾಡ್ತಾಯಿದ್ವಿ. ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ಈ ಒಂದು ಪ್ರಯತ್ನವನ್ನು ಯಶಸ್ವಿ ಮಾಡಿ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.